ಇನ್ನೂ ಕೂಡ ಇದೇ ಥರ ನಾರ್ಮಲ್ ಆಗಿರೋ ಬೆಟಾ ಫಿಶನ್ನು ಮನೇಲಿ ಸಾಕ್ತಿದ್ದೀರಾ? ನಾನೊಂದು ಹೇಳ್ತೇನೆ, ಬೆಟಾ ಫಿಶಲ್ಲಿ ಆಲ್ಮೋಸ್ಟ್ 300 ವೆರೈಟೀಸ್ ಇದೆ. ಸೊ ನಾನೊಂದು ಬೆಟಾ ಫಿಶ್ ಸೀರೀಸನ್ನು ಸ್ಟಾರ್ಟ್ ಮಾಡ್ತಿದ್ದೇನೆ. ಒಂದೊಂದು ವೀಡಿಯೋದಲ್ಲೂ ಒಂದೊಂದು ಡಿಫ್ರೆಂಟ್ ವೆರೈಟಿ ಆಫ್ ಬೆಟಾ ಫಿಶ್ನ ಬಗ್ಗೆ ನಾನು ವೀಡಿಯೋ ಮಾಡ್ತೇನೆ. ಸೊ ನನ್ನನ್ನು ಫಾಲೋ ಮಾಡಲಿಲ್ಲಾದರೆ ಫಾಲೋ ಮಾಡ್ಕೊಳ್ಳಿ. ನಿಮಗೆ ಈ ಸೀರೀಸಲ್ಲಿ ಎಲ್ಲ ಡಿಫ್ರೆಂಟ್ ವೆರೈಟೀಸ್ ಆಫ್ ಬೆಟಾ ಫಿಶ್ ಬಗ್ಗೆ ಇನ್ಫಾರ್ಮೇಷನ್ ಸಿಗ್ತದೆ. ಸೊ ಇವತ್ತು ನಾವು ನೋಡಲಿಕ್ಕೆ ಹೋಗುವ ಬೆಟಾ ಫಿಶ್ ಯಾವುದಂದರೆ ಬೋರಾಂಗ್ಸಾಯ್. ಈ ಬೆಟಾ ಫಿಶಿಗೆ ಇದರ ಹೆಸರು ಇದರ ಪ್ಯಾಟರ್ನಿಂದ ಬರುವುದು. ಇದರ ಕಲರ್ ಪ್ಯಾಟರ್ನ್ ನೀವು ನೋಡಿದರೆ ಅದು ಚೈನೀಸ್ ಬೋರಾಂಗ್ಸಾಯ್ ಲಯನ್ ಡ್ಯಾನ್ಸಸ್ ಥರನೇ ಇರ್ತದೆ. ಈ ಪ್ಯಾಟರ್ನನ್ನು ತುಂಬ ವರ್ಷಗಳ ಸೆಲೆಕ್ಟಿವ್ ಬ್ರೀಡಿಂಗಿಂದ ಬ್ರೀಡರ್ಸ್ಗಳು ತಂದಿದ್ದಾರೆ. ಈ ಬೆಟಾ ಫಿಶ್ ಇಂಡಿಯಾದಲ್ಲಿ 1.5 ವರ್ಷಗಳ ಮುಂಚೆ ಇಂಟ್ರೊಡ್ಯೂಸ್ ಆಗಿತ್ತು ಮತ್ತು ಕೆಲವೇ ಬ್ರೀಡರ್ಸ್ಗಳ ಹತ್ರ ಮಾತ್ರ ಇರುವುದು. ಇದರಿಂದಾಗಿ ಇದು ಸ್ವಲ್ಪ ಎಕ್ಸಾಟಿಕ್ ಮತ್ತು ಸ್ಪೆಷಲ್ ಕೂಡ. ತುಂಬ ಜನರು ಇದು ರೆಡ್ ಕೋಯಿ ಗ್ಯಾಲಕ್ಸಿ ಥರನಿದೆ ಅಂತ ಹೇಳ್ತಾರೆ. ಬಟ್ ಅದರ ಡಿಫ್ರೆನ್ಸ್ ಏನಂದರೆ ಬಾಡಿಯ ಸೈಡಲ್ಲಿ ಈ ಥರ ಗ್ರೀನ್ ಪ್ಯಾಟರ್ನ್ ಬರ್ತದೆ ಮತ್ತು ಟೇಲ್ ಹತ್ರ ಸ್ವಲ್ಪ ಗೋಲ್ಡನ್ ಶೈನ್ ಬರ್ತದೆ. ಈ ವಿಡಿಯೋದಲ್ಲಿ ಅಷ್ಟೇನು ಕ್ಲಿಯರಾಗಿ ನನಗೆ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ, ಬಟ್ ನಿಮಗೆ ನೋಡುವಾಗ ಅರ್ಥ ಆಗ್ತದೆ. ಮತ್ತು ಕೆಲವೇ ಬ್ರೀಡರ್ಸ್ ಹತ್ರ ಇದು ಇರುವ ಕಾರಣ ಇದು ಸ್ವಲ್ಪ ರೇರ್ ಆದ ಫಿಶ್. ಸೊ ಇದರ ರೇಟ್ ಕೂಡ ಆಲ್ಮೋಸ್ಟ್ 1200ಇಂದನೇ ಸ್ಟಾರ್ಟ್ ಆಗ್ತದೆ. ನಿಮ್ಗೇನಾದರೂ ಈ ರೇರ್ ಫಿಶ್ ಬೇಕಾದರೆ ನನಗೆ DM ಮಾಡಿ. ನೆಕ್ಸ್ಟ್ ಯಾವ ಫಿಶ್ ಬಗ್ಗೆ ವಿಡಿಯೋ ಮಾಡಬೇಕಂತ ನನಗೆ ಕಮೆಂಟಲ್ಲಿ ಹೇಳಿ.